ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಎಜ್ಕೇಲ್ ಪ್ರವಾದಿ 12ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ. ಆದ್ದರಿಂದ ಅವರಿಗೆ ಹೀಗೆ ಹೇಳು, ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಯಾವುದೇ ಮಾತುಗಳು ಇನ್ನೂ ತಡವಾಗದು. ನಾನು ಹೇಳಿದ್ದೆಲ್ಲವನ್ನು ನೆರವೇರುವುದೆಂದು ಸರ್ವಶಕ್ತನಾದ ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಎಜ್ಕೇಲ್ ಚಾಪ್ಟರ್ 12:28. So tell them that I the sovereign Lord am saying, there will be no more delay. What I have said will be done. I the sovereign Lord have spoken. ದೇವರಿಗೆ ಸ್ತೋತ್ರನ ವಾಕ್ಯವಾಗಿ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ಕರ್ತನು ಸರ್ವಶಕ್ತನ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮೊಬ್ಬೊಬ್ಬರ ಸಂಗ್ರಹ ಹೇಳ್ತಾ ಇದ್ದಾರೆ. ಅವರಿಗೆ ಹೀಗೆ ಹೇಳು. ಪ್ರವಾದಿಗೆ ಹೇಳ್ತಾ ಇದ್ದಾರೆ, ಅವರಿಗೆ ಹೀಗೆ ಹೇಳು. ಏನು ಹೇಳು ಅಂತಿದ್ದಾರೆ? ನನ್ನ ಮಾತುಗಳೆಲ್ಲ ನೆರವೇರುವಂಥ ಸಮಯ ಬಂದಿದೆ, ಇನ್ನೂ ಅದು ತಡ ಆಗೋದೇ ಇಲ್ಲ. ದೇವರಿಗೆ ಸ್ತೋತ್ರ. ಯಾಕೆಂದರೆ ಇಂದಿನ ವಾಕ್ಯ ನೋಡಿದ್ರೆ ಇಸ್ರಾಯೇಲ್ ಜನರು ಅನ್ಕೋತಿರಂತೆ ಪ್ರವಾದಿ ಹೇಳಿದಾಗ, ಎಜ್ಕೇಲ್ ಪ್ರವಾದಿ ಹೇಳಿದಾಗ, ಯಾಕಂದರೆ ಸುಳ್ಳು ಪ್ರವಾದಿಗಳನ್ನ ಬಹಳ ಪ್ರೀತಿ ಮಾಡ್ತಾಯಿದ್ರು. ಅವರು ಸುಳ್ಳನ್ನು ಓಕೆ ನೀವು ಪಾಪ ಮಾಡಿದ್ರು ನಡೆಯುತ್ತೆ, ಓಕೆ ನೀವೇನು ತಪ್ಪು ಮಾಡಿದ್ರು ನಡೆಯುತ್ತೆ, ದೇವರು ದೇವರಾಗಿದ್ದಾರೆ, ಕ್ಷಮಿಸುವವರಾಗಿದ್ದಾರೆ, ಈ ಥರ ಪ್ರವಾದನೆಗಳನ್ನ ಬಹಳವಾಗಿ ಜನ ಇಷ್ಟಪಡೋದು ಜಾಸ್ತಿ. ಯಾಕೆ ಹೇಳಿ? ದೇವರು ಕ್ಷಮಿಸುವವರಾಗಿದ್ದಾರೆ, ಖಂಡಿತವಾಗಲೂ ಕ್ಷಮಿಸುವವರೇ ಆಗಿದ್ದಾರೆ. ಆದರೆ ಮಾಡಿದ ಪಾಪನೇ ಪದೇ ಪದೇ ಮಾಡಿ ಅಂತ ಹೇಳಲ್ಲ, ಅದಕ್ಕೆ ಯಾವುದೇ ಕ್ಷಮಾಪಣೆ ಇಲ್ಲ. ದೇವರಿಗೆ ಸ್ತೋತ್ರ. ಆದರೆ ಇಲ್ಲಿ ಇಸ್ರಾಯೇಲ್ ಜನರು ಏನು ಮಾಡ್ತಾ ಇದ್ದಾರೆ? ಪ್ರವಾದಿ ಎಜ್ಕೇಲನ್ನು ಹೇಳಾಗ ಪ್ರವಾದನೆಗಳು ಸ್ವಲ್ಪ ಕಠಿಣವಾಗಿತ್ತು. ನೇರವಾಗಿ ದೇವರಿಂದ ಬರೋದ್ರಿಂದ ಅದಕ್ಕೆ ಸ್ವಲ್ಪ ಕಠಿಣವಾಗಿತ್ತು. ಆ ಪ್ರವಾದನೆಗಳನ್ನ ಕೇಳಿದಾಗ ದೇವ್ರು ಹೇಳ್ತಾಯಿದ್ರು, ಜನ ಅಂದ್ಕೊತಾಯಿದ್ರು, ಬಿಡೋ ಇದು ಯಾವುದೋ ಕಾಲಕ್ಕೆ ನಡೆಯುತ್ತಾನೆ, ಈಗೇನಲ್ವಲ್ಲ, ನೋಡ್ಕೊಳ್ಳೋಣ ಅಲ್ಲಿ ತನಕ. ಈ ಥರ ದೇವರ ಪ್ರವಾದನೆಯನ್ನು ಕೇಳಿ ಅವರು ನಿರ್ಲಕ್ಷ್ಯ ಮಾಡ್ತಾಯಿದ್ರು. ಸೊ ಆ ಸನ್ನಿವೇಶದಲ್ಲಿ ಪ್ರವಾದಿ ಸಂಗಡ ದೇವರು ಮಾತನಾಡ್ತಾ ಇದ್ದಾರೆ. ಅವರಿಗೆ ಹೀಗೆ ಹೇಳು. ಅವ್ರು ಹಿಂಗೆಲ್ಲ ಅಂದ್ಕೋತಾ ಇದ್ದಾರೆ. ಆದ್ದರಿಂದ ನೀನು ಅವರಿಗೆ ಹೀಗೆ ಹೇಳಬೇಕು. ಏನು ಹೇಳಬೇಕು? ಸರ್ವಶಕ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಯಾವುದೇ ಮಾತುಗಳು ಇನ್ನೂ ತಡವಾಗದು. ನಾನು ಹೇಳಿದ್ದೆಲ್ಲವನ್ನು ನೆರವೇರುವೆಂದು ಸರ್ವಶಕ್ತನಾದ ಯೆಹೋವನು ಹೇಳುತ್ತಾನೆ. ದೇವರಿಸ್ತದ್ರು. ದೇವರು ಖಚಿತವಾಗಿ ಹೇಳ್ತಿದ್ದಾರೆ, ನನ್ನ ಮಾತುಗಳು ನೆರವೇರೋದಕ್ಕೆ ಇನ್ನೂ ತಡನೇ ಇಲ್ಲ. ಹೌದಾ? ಖಂಡಿತವಾಗ್ಲೂ ಹೌದು. ಯಾಕೆ ಹೇಳಿ? ತಡೆಗೆ ಕಾರಣವಾಗಿದ್ದಂತಹ ವಿಷದ ಮುಳ್ಳು, ವಿಷದ ಕೊಂಡೆ ಶಿಲುಬೆನಲ್ಲಿ ಮುರಿದು ಬೀಳ್ತು. ಸೊ ಹಾಗಾಗಿ ದೇವರ ಮಾತುಗಳೆಲ್ಲ ಶೀಘ್ರವಾಗಿ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ, ನಮ್ಮ ಕುಟುಂಬದ ಜೀವಿತದಲ್ಲಿ, ನಮ್ಮ ಈ ಸಮಾಜದಲ್ಲಿ, ಈ ಲೋಕದಲ್ಲಿ ತಡ ಇಲ್ಲದೆ ಯಥಾರ್ಥವಾಗಿ, ನಿರಂತರವಾಗಿ, ಶೀಘ್ರವಾಗಿ ನೆರವೇರ್ತಾ ಇದೆ. ಕಂಪ್ಲೀಟಾಗಿ ಅದು ನೆರವೇರುತ್ತೆ. ದೇವರಿಗೆ ಸ್ತೋತ್ರ. ಸೊ ನಮ್ಮ ಜೀವಿತಗಳು ನೋಡಿ, ನಾವು ಹೊಂದ್ಕೊಳ್ತಕ್ಕಂಥ ರಕ್ಷಣೆ ಇರ್ಬೋದು, ನಾವು ಹೊಂದ್ಕೊಳ್ತಕ್ಕಂಥ ಸ್ವಸ್ಥತೆ ಇರ್ಬೋದು, ನಾವು ಹೊಂದ್ಕೊಳ್ತಕ್ಕಂಥ ಸಮಾಧಾನ ಇರ್ಬೋದು, ನಾವು ಹೊಂದ್ಕೊಳ್ತಕ್ಕಂಥ ಆಶೀರ್ವಾದಗಳಿರ್ಬೋದು, ಯಾವುದಕ್ಕಾದ್ರೂ ತಡೆ ಇದೆಯಾ? ಖಂಡಿತ ಇಲ್ಲ. ಖಚಿತವಾಗಿ ಕರ್ತನೆ ಹೇಳ್ತಾ ಇದ್ದಾನೆ, ಈ ದಿನಗಳಲ್ಲಿ ನಿನ್ನ ಜೀವಿತದಲ್ಲಿ ಇಂಥ ಕಾರ್ಯ ಮಾಡ್ತಾಯಿದ್ದೇನೆ, ಇವತ್ತು ನಿಮ್ಮ ಜೀವಿತಗಳಲ್ಲಿ ನಾನು ಹೊಸ ಕಾರ್ಯ ಮಾಡ್ತಾಯಿದ್ದೇನೆ. ಆಮೇನ್. ಹೌದು, ನಿಮ್ಮ ಭಾರವನ್ನು ನಾನು ಹೊರ್ತಾ ಇದ್ದೇನೆ, ನಿಮಗೆ ನಾನು ಸಮಾಧಾನವನ್ನು ಕೊಡ್ತೇನೆ, ಈ ಪರಿಸ್ಥಿತಿಯಿಂದ ನಿಮಗೆ ಬಿಡಿಸ್ತೇನೆ, ನಿಮಗೆ ತಡೆ ಮಾಡ್ತಕ್ಕಂಥ, ನಿಮಗೆ ಕಷ್ಟಕ್ಕೆ, ನೋವಿಗೆ, ನಿಮಗೆ ಸಮಸ್ಯೆ ಕೊಡ್ತಕ್ಕಂಥ ಎಲ್ಲ ಕಾರ್ಯಗಳದ್ದು, ವಿಷದ ಕಾರ್ಯಗಳನ್ನ, ಸೈತಾನ್ನ ಕಾರ್ಯಗಳನ್ನ ಸಂಪೂರ್ಣವಾಗಿ ಮುರಿದಾಕ್ತೇನೆ. ಸೊ ದೇವರಿಗೆ ಸ್ತೋತ್ರ. ಮಾಡ್ತಾ ಇದ್ದಾರೆ, ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಯೋಹಾನ ಸುವಾರ್ತೆ ನಮ್ಮ ಜೀವಿತಗಳಿರ್ತಕ್ಕಂಥ ಆಶೀರ್ವಾದಗಳು. ಯೋಹಾನ 15 ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ, ಬಯಸುವ ಯಾವುದೇ ನಾವು ಸಹ ನೀವು ಬೇಡ್ಕೊಳ್ರಿ, ಅದನ್ನು ಹೊಂದ್ಕೋತೀರ ಅಂತ. ದೇವರಿಗೆ ಸ್ತೋತ್ರ. ನಮ್ಮ ಜೀವಿತಗಳಲ್ಲಿ ಇದು ನಡೀತಾ ಇದೆ. 16ನೇ ಅಧ್ಯಾಯದಲ್ಲಿ ಸಾರಿ 15ನೇ ಅಧ್ಯಾಯದಲ್ಲಿ, ಅಲ್ಲಿ 14ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಪವಿತ್ರಾತ್ಮನ ಕುರಿತಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದೆ, ಬಯಸುವ ಯಾವುದೇನಾದ್ರು ಹೊಂದ್ಕೊಳ್ಳೋರಿ. ಓಕೆ, ಇದೆಲ್ಲರಿಗೂ ಉದ್ವಾದಂತಹ ಆಶೀರ್ವಾದ. ಇನ್ನೊಂದು ಉದ್ವಾದ ಆಶೀರ್ವಾದ ನಮಗಿದೆ 14ನೇ ಅಧ್ಯಾಯದಲ್ಲಿ. ಅದೇನೆಂದರೆ, ಯಾವನಾದರೂ ನನ್ನನ್ನು ಪ್ರೀತಿಸುವುದಾದರೆ, ಯಾವನಾದರೂ ಸರಿ, ಅವರು ಯಾರೇ ಆಗಲಿ, ನನ್ನನ್ನು ಪ್ರೀತಿಸುವುದಾದರೆ ನನ್ನ ವಾಕ್ಯಗಳನ್ನು ಕೈಗೊಂಡು ನಡೀತಾರೆ,
ಆಗ ನನ್ನ ತಂದೆಯು ಅವ್ರನ್ನ ಪ್ರೀತಿಸ್ತಾರೆ. ದೇವರಿಗೆ ಸ್ತೋತ್ರ. ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ನಮ್ಮನ್ನು ಪ್ರೀತಿ ಮಾಡಬೇಕಾದ್ರೆ ಅದೆಂಥ ಭಾಗ್ಯಕರವಾದಂಥ ಜೀವಿತ. ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾರಂತೆ ಯಾವಾಗ ಯೇಸುವನ್ನು ಪ್ರೀತಿ ಮಾಡಿ ಆ ಥರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಾಗ. ತಂದೆ ಅವರಾಗೆ ನಮ್ಮನ್ನು ಪ್ರೀತಿ ಮಾಡ್ತಾರಂತೆ. ಅಷ್ಟು ಮಾತ್ರ ಅಲ್ಲ, ನಾವಿಬ್ಬರು ಬಂದು ಅವನಲ್ಲಿ ನಿವಾಸ ಮಾಡ್ತೇವೆ. ದೇವರಿಗೆ ಸ್ತೋತ್ರ. ಇದು ಅದಕ್ಕಿಂತಲೂ ಅಧಿಕವಂಥ ಕಾರ್ಯ. ಅವರಿಬ್ಬರು ಬಂದು ನಮ್ಮಲ್ಲಿ ನಿವಾಸ ಮಾಡೋದಾದ್ರೆ ಅದೆಂಥ ಶ್ರೇಷ್ಠಕರವಂಥ ಕಾರ್ಯ. ಹೌದು, ನಮ್ಮ ಜೀವಿತಗಳೆಲ್ಲ ಅದು ನಡೀತಾ ಇದೆ. ಅವರು ಆಡಿದ ಮಾತುಗಳಲ್ಲಿ ಒಂದಾದರೂ ಸಹ ಸುಳ್ಳಾಗ್ತಾ ಇಲ್ಲ, ತಡ ಆಗ್ತಾಯಿಲ್ಲ. ಎಲ್ಲವೂ ಸಹ ನಡೀತಾ ಇದೆ. ಪ್ರತಿ ಜೀವಿತದಲ್ಲಿ ನಡೆಯುತ್ತೆ. ಅದು ಕೊನೆವರೆಗೂ ಅದು ನಡೆಯುತ್ತೆ. ಯಾಕೆಂದರೆ ವಾಗ್ದಾನಕ್ಕೆ ತಡೆಯಾಗಿದ್ದಂಥ ಕೊಂಡಿ ಶಿಲುಬೆನಲ್ಲಿ ಮುರಿಯಲ್ಪಡ್ತೀವಿ. ಇನ್ನು ಯಾವುದೇ ವಾಗ್ದಾನಕ್ಕೆ, ಯಾವುದೇ ಮಾತಿಗೆ ತಡ ಇಲ್ಲವೇ ಇಲ್ಲ. ಅದು ಯಥಾರ್ಥವಾಗಿ ನಡ್ಕೊಂಡು ಹೋಗುತ್ತೆ ನಂಬುವವರ ಜೀವಿತದಲ್ಲಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನೀವೇ ಕರ್ತನೇ, ಜನರ ಪರಿಸ್ಥಿತಿಯನ್ನು, ಅವ್ರ ಹೃದಯಗಳನ್ನು, ಅವರ ಕಾರ್ಯಗಳನ್ನು ನೋಡಿ ನೀವು ಹೇಳ್ತಾ ಇದ್ದೀರಾ. ಅವರಿಗೆ ನೀನು ಹೀಗೆ ಹೇಳು, ನನ್ನ ವಾಗ್ದಾನಗಳೆಲ್ಲವೂ ಸಹ ಇನ್ನೂ ತಡ ಆಗದೆ ಶೀಘ್ರವಾಗಿ ನೆರವೇರುತ್ತೆ ಅಂತ ಅವ್ರಿಗೆ ಹೇಳು ಅಂತ ನೀವು ಪದೇ ಪದೇ ಹೇಳ್ತಾ ಇದ್ದೀರ. ಅದಕ್ಕಾಗಿ ಸ್ತೋತ್ರ. ವಾಗ್ದಾನಕ್ಕೆ ತಡೆಯಾಗಿದ್ದಂತಹ ವಿಷದ ಮುಳ್ಳು ಶಿಲುಬೆನಲ್ಲಿ ಮುರಿಯಲ್ಪಟ್ಟಿದೆ. ನಮ್ಮೆಲ್ಲರ ಜೀವಿತದಲ್ಲಿ ನಿಮ್ಮ ವಾಗ್ದಾನಗಳು ಅನುದಿನವೂ ನಡೀತಾ ಇದೆ. ಅದಕ್ಕಾಗಿ ಸ್ತೋತ್ರ. ಸಪ ನಂಬಿಗಸ್ತನ ದೇವರೇ, ನಿಮಗೆ ಸ್ತೋತ್ರ. ನಿನ್ನ ಜನರನ್ನು ಆಶೀರ್ವದಿಸು. ಆಮೇನ್. ನಿನ್ನ ಜನರನ್ನು ಆಶೀರ್ವದಿಸು. ಅವ್ರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನು ನೀಗಿಸು. ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ. ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.